ಜೀವನದಲ್ಲಿ ಅತ್ಯಂತ ಮೌಲ್ಯಯುತವಾದ ಪ್ರದೇಶ ಯಾವುದು ಗೊತ್ತೇ? ಇತರರ ಹೃದಯದಲ್ಲಿ ನಾವು ಸಂಪಾದಿಸುವ ಸ್ಥಾನ. ಇತರರು ನಮ್ಮನ್ನು ಅಭಿಮಾನಿಸುವ ರೀತಿ ಜೀವಿಸಬೇಕು, ಹೌದಲ್ಲವೇ? ಕೆಲವು ನೆನಪುಗಳು ಕತ್ತಿಗಿಂತ ಪ್ರಮಾದಕರ, ಏಕೆಂದರೆ ಕೆಲವು ನೆನಪುಗಳು ಆಗಾಗ ಚುಚ್ಚಿ ನೋವು ಕೊಡುತ್ತವೆ. ಆದರೆ ಮತ್ತೆ ಕೆಲವು ನೆನಪುಗಳು ಬಹಳ ಸಂತೋಷವನ್ನು ಕೊಡುತ್ತವೆ. ಯಾವುದೇ ಆಗಲಿ ಸಿಗುವವರೆಗೆ ಮಾತ್ರ ಎಲ್ಲವೂ ಸುಂದರವಾಗಿಯೇ ಇರುತ್ತದೆ. ಸಿಕ್ಕ ಮೇಲೆ ಎಲ್ಲವೂ ಇಷ್ಟೇನಾ ಅಂತ ಉದಾಸೀನವಾಗುತ್ತದೆ. ಅದು ಯಾವುದೇ ಇರಲಿ, ವ್ಯಕ್ತಿ ಇರಲಿ, ವಸ್ತು ಇರಲಿ ಅಥವಾ ಪ್ರೇಮ ಇರಲಿ. ನೀವೇ ನಿಮ್ಮ ಅನುಭವದಲ್ಲಿ ನೋಡಿ, ಸಿಗುವುದಕ್ಕೆ ಮೊದಲು ಇರುವ ಉತ್ಸಾಹ ಸಿಕ್ಕ ಮೇಲೆ ಇರುವುದಿಲ್ಲ. ಜ್ಞಾನಿಯಾದವನು ಎಲ್ಲ ಸಮಯದಲ್ಲೂ ಉತ್ಸಾಹದಿಂದ ಇರುವನು. ಇಷ್ಟವಿಲ್ಲದೆ ಕಷ್ಟಪಟ್ಟು ಅನುಕ್ಷಣವೂ ದುಃಖ ನೋವಿನೊಂದಿಗೆ ಜೊತೆಯಲ್ಲಿ ಇರುವುದಕ್ಕಿಂತ ನಮ್ಮನ್ನು ನಾವು ಪ್ರೀತಿಸಿಕೊಳ್ಳುತ್ತಾ ಒಬ್ಬಂಟಿಯಾಗಿ ಇರುವುದೇ ಮೇಲು ಎಂದು ಅನಿಸುತ್ತದೆ. ಇದರಿಂದ ಸ್ವಲ್ಪವಾದರೂ ಮನಃಶಾಂತಿ ದೊರೆಯುತ್ತದೆ. ಕೆಲವು ವ್ಯಕ್ತಿಗಳು ತಾವು ಮಾಡಿದ ತಪ್ಪುಗಳನ್ನು ಮುಚ್ಚಿಟ್ಟುಕೊಂಡು ಇತರರು ಮಾಡಿದ ತಪ್ಪುಗಳನ್ನು ಮಾತ್ರ ಪ್ರಚಾರದ ಪತ್ರದ ಹಾಗೆ ಬೀದಿ ಬೀದಿಗೂ ಹಂಚುತ್ತಾ ತಿರುಗುತ್ತಿರುತ್ತಾರೆ. ಬಹುಶಃ ಅವರಿಗೆ ಅದುವೇ ಆನಂದವೆನಿಸುತ್ತದೆ. ಜೀವನದಲ್ಲಿ ಕೆಲವು ಭಯ ಮತ್ತು ನೋವುಗಳನ್ನು ಹೇಳಿಕೊಳ್ಳಲು ಆಗುವುದಿಲ್ಲ. ಹಾಗೆಂದು ಅವುಗಳಿಂದ ತಪ್ಪಿಸಿಕೊಳ್ಳಲು ಆಗುವುದಿಲ್ಲ. ಅವುಗಳನ್ನು ಸಹಿಸಿಕೊಳ್ಳುವುದೊಂದೇ ದಾರಿ. ತನ್ನನ್ನು ತಾನು ತಿಳಿದವನಿಗೆ ಭಗವಂತ ಯಾರೆಂದು ತಿಳಿಯಪಡಿಸುವ ಅಗತ್ಯವಿಲ್ಲ. ಉನ್ನತ ಸ್ಥಾನಕ್ಕೆ ಏರಿದವರೆಲ್ಲ ಅಕ್ಷರಗಳಿಗೆ ತಲೆ ಬಾಗಿದವರೇ. ಈ ಭೂಮಿಯ ಮೇಲೆ ಶಿಕ್ಷಣಕ್ಕಿಂತ ಮಿಗಿಲಾದುದು ಏನೂ ಇಲ್ಲ. ಯಾರು ಶಿಕ್ಷಣಕ್ಕೆ ಅತ್ಯಂತ ಮಹತ್ವವನ್ನು ಕೊಡುವರೋ ಅವರು ಖಂಡಿತವಾಗಿಯೂ ಜೀವನವನ್ನು ಉನ್ನತವಾಗಿ ರೂಪಿಸಿಕೊಳ್ಳುವರು. ನಾವು ಹೇಗಿರಬೇಕೆಂದು ನಮ್ಮ ಒಂದು ಏಕಾಂತ ಮಾತ್ರವೇ ಹೇಳುತ್ತದೆ. ನಿಮ್ಮೊಂದಿಗೆ ನೀವು ಮಾತನಾಡಿ, ನಿಮಗಾಗಿ ನೀವು ಸಮಯವನ್ನು ಮೀಸಲಿಡಿ. ಇತರರ ತಪ್ಪುಗಳನ್ನು ಬೆರಳೆತ್ತಿ ತೋರಿಸುವುದಲ್ಲ, ಮೊದಲು ನಿನ್ನ ತಪ್ಪುಗಳನ್ನು ಸರಿಪಡಿಸಿಕೊಳ್ಳಲು ಪ್ರಯತ್ನಿಸಿದಾಗ ಮಾತ್ರ ನೀನು ಉನ್ನತವಾಗಿ ಬೆಳೆಯುವೆ. ಒಂದು ಸುಳ್ಳಿನಿಂದ ಕಳೆದುಕೊಂಡ ನಂಬಿಕೆ 1000 ಸತ್ಯಗಳನ್ನು ಹೇಳಿದರೆ ಮರಳಿ ಪಡೆಯಲಾಗದು ಎಂದು ನೆನಪಿಟ್ಟು. ಕಲಿಯುವಿಕೆ ಮತ್ತು ಸಹಿಸಿಕೊಳ್ಳುವಿಕೆ ಈ ಎರಡು ನಿಮ್ಮ ಹವ್ಯಾಸಗಳಾದರೆ ನಿಮ್ಮನ್ನು ತಡೆಯುವವರು ಯಾರೂ ಇರುವುದಿಲ್ಲ. ಭಗವಂತ ನೀವು ಮಾಡಿದ ಪೂಜೆಗಳಿಗಷ್ಟೇ ಫಲಿತವನ್ನು ಕೊಡುವುದಿಲ್ಲ, ಜೊತೆಗೆ ನೀವು ಮಾಡಿದ ಪಾಪಗಳಿಗೂ ಫಲಿತವನ್ನು ಖಂಡಿತವಾಗಿಯೂ ಕೊಡುತ್ತಾನೆ. ಪಾಪ ಮಾಡಿದರೂ ಹಾಯಾಗಿ ಬದುಕುತ್ತಿರುವವರು ಏನು ಮಾಡಿದರೂ ಕರ್ಮ ಏನು ಮಾಡುವುದಿಲ್ಲ ಎಂದು ಗರ್ವ ಪಡಬೇಡಿ, ಬೀಗಬೇಡಿ, ನಿಟ್ಟುಸಿರು ಬಿಡಬೇಡಿ. ದಿನಗಳು ಕಳೆದಂತೆ ನಿಮಗೇ ತಿಳಿಯುತ್ತದೆ ಕರ್ಮವು ಸರಿಯಾದ ಸಮಯಕ್ಕಾಗಿ ಹೊಂಚು ಹಾಕಿ ಕುಳಿತಿದೆ ಎಂದು. ಈ ಕಲಿಯುಗದಲ್ಲಿ ಬಹಳಷ್ಟು ಜನರು ಈ ರೀತಿಯೇ ಭಾವಿಸಿರುವರು, ಭ್ರಮಿಸಿರುವರು. ಇಲ್ಲ, ಕರ್ಮದ ಫಲಿತವನ್ನು ಅನುಭವಿಸಲೇಬೇಕು, ತಪ್ಪಿಸಿಕೊಳ್ಳಲು ಯಾರಿಂದಲೂ ಸಾಧ್ಯವಿಲ್ಲ. ನಾವು ಪೂಜೆಗಳನ್ನು ಮಾಡುತ್ತಾ ಫಲಿತಕ್ಕಾಗಿ ಎದುರು ನೋಡುತ್ತಿರಬೇಕು, ಆದರೆ ಮಾಡಿದ ಪಾಪಗಳನ್ನು ಮರೆತಿರಬೇಕು. ಇತರರನ್ನು ಸುಖ ಸುಮ್ಮನೆ ನಿಂದಿಸುವುದಾಗಲಿ, ಮೋಸ ಮಾಡುವುದಾಗಲಿ, ಕೀಳಾಗಿ ನೋಡುವುದಾಗಲಿ, ಅಹಂಕಾರ ಪಡುವುದಾಗಲಿ, ದರ್ಪದಿಂದ ಮೆರೆಯುವುದಾಗಲಿ, ಇತರರ ಏಳಿಗೆಯನ್ನು ಅಸೂಯೆ ಪಡುವುದಾಗಲಿ, ಇತರರಿಗೆ ದುಃಖ ನೋವುಗಳನ್ನು ಕೊಡುವುದಾಗಲಿ, ಹೀಗೆ ಎಲ್ಲವೂ ಕರ್ಮವಾಗಿ ಮರಳಿ ಬಂದೇ ಬರುತ್ತದೆ. ಮನುಷ್ಯ ಪೂಜೆಗಿಂತಲೂ ಒಳ್ಳೆಯ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಬೇಕು. ತನ್ನ ಅಂತರಂಗದಲ್ಲಿರುವ ದೈವವನ್ನು ಅನುಭವಿಸಬೇಕು. ಎಲ್ಲರಲ್ಲೂ ಇರುವ ದೈವವನ್ನು ನೋಡಬೇಕು.
ಅದಕ್ಕೆ ಹೇಳುವುದು ಸರ್ವಂ ಕಲ್ವಿದಂ ಬ್ರಹ್ಮ ಎಂದು. ಖಂಡಬಲದಿಂದ ಬಂಡೆಗಳನ್ನು ಹೊರುವವನಿಗಿಂತ ಗುಂಡಿಗೆ ಬಲದಿಂದ ಸಂಸಾರದ ಜವಾಬ್ದಾರಿಯನ್ನು ಹೊರುವವನೇ ನಿಜವಾದ ಬಲವಂತ. ಅಪ್ರಯಾಸವಾಗಿ ಹಾಗೆ ಅದೃಷ್ಟದಿಂದ ಬರುವ ಯಶಸ್ಸಿಗಿಂತ ನಿನ್ನ ಪ್ರಯತ್ನ ಮತ್ತು ಕಷ್ಟದಿಂದ ಬರುವ ಯಶಸ್ಸು ಎಷ್ಟೋ ಸಂತೋಷವನ್ನು ಕೊಡುತ್ತದೆ. ನಿನ್ನ ಮುಂದೆ ಯಾರು ಎಷ್ಟೇ ಹಾರಾಡಲಿ ನೀನು ಮೌನವಾಗಿರು, ತಾಳ್ಮೆ ಕಳೆದುಕೊಳ್ಳಬೇಡ. ಅವರ ಹಾರಾಟಕ್ಕೆ ಮತ್ತು ನಿನ್ನ ತಾಳ್ಮೆಗೆ ಭಗವಂತ ಉತ್ತರ ಕೊಡುತ್ತಾನೆ. ಕಷ್ಟಗಳ ಭಾರವನ್ನು ಸಾಧ್ಯವಾದಷ್ಟು ತಡೆದುಕೋ, ಹೆದರಿ ಕುಸಿಯಬೇಡ. ಖಂಡಿತ ನಿನಗೂ ಒಂದು ದಿನ ಒಳ್ಳೆಯ ಸಮಯ ಬಂದೇ ಬರುತ್ತದೆ. ನೊಂದವರು ಒಂದು ದಿನ ನಗಲೇಬೇಕಲ್ಲವೇ? ಕಷ್ಟಗಳು ಅತ್ತರೆ ಹೋಗುವುದಿಲ್ಲ, ಹಾಗೆ ಸುಖಗಳು ನಕ್ಕರೆ ಬರುವುದಿಲ್ಲ. ಗುಂಡಿಗೆ ಧೈರ್ಯದಿಂದ ಜೀವನದಲ್ಲಿ ಎದುರಿಸುವ ಕಷ್ಟಗಳು ನಾಳೆಯ ಸುಖಗಳಾಗುತ್ತವೆ. ನಿನಗೆ ಸಾಧ್ಯವಾದರೆ ಒಬ್ಬರ ಸಂತೋಷಕ್ಕೆ ಕಾರಣವಾಗು, ಅಷ್ಟೇ ಹೊರತು ಕಣ್ಣೀರಿಗೆ ಅಲ್ಲ. ಏಕೆಂದರೆ ಅದು ಯಾವತ್ತಿದ್ದರೂ ತಿರುಗಿ ನಿನ್ನನ್ನು ಅಳಿಸುತ್ತದೆ. ಇತರರಿಗೆ ನಿನ್ನ ಒಂದು ಅಭಿಮಾನ ಮತ್ತು ವಾತ್ಸಲ್ಯ ಅರ್ಥವಾಗದೇ ಇದ್ದಾಗ ಅವರಿಗೋಸ್ಕರ ನೀನು ಎಷ್ಟೇ ತಪ್ಪಿಸಿದರೂ ಫಲಿತವಿರುವುದಿಲ್ಲ. ಜೀವನವೆಂದರೆ ಯಾವತ್ತೂ ಓದಿರುವ ಪುಸ್ತಕವಲ್ಲ, ಯಾವಾಗಲೂ ಓದುತ್ತಲೇ ಇರಬೇಕಾದ ಪುಸ್ತಕ. ವ್ಯಕ್ತಿಗಳ ನಡುವೆ ಚಿಕ್ಕ ಚಿಕ್ಕ ಮಾತುಗಳಿಂದ ಭಿನ್ನಾಭಿಪ್ರಾಯ ಬಂದರೆ ಆ ಮಾತುಗಳನ್ನು ಬಿಡಬೇಕೇ ಹೊರತು ಆ ವ್ಯಕ್ತಿಯನ್ನಲ್ಲ. ಈ ಕ್ಷಣ ಮತ್ತೆ ಬರುವುದಿಲ್ಲ ಅನ್ನುವ ವಾಸ್ತವವನ್ನು ನೀನು ಗ್ರಹಿಸಿದಾಗ ಜೀವನ ಮತ್ತಷ್ಟು ಅರ್ಥಗರ್ಭಿತವಾಗಿರುತ್ತದೆ. ಜನನದಿಂದ ಮರಣದವರೆಗೂ ಪ್ರಯಾಣಿಸುವ ಜೀವನದಲ್ಲಿ ನಿನ್ನನ್ನು ನಂಬಿಕೊಂಡವರಿಗಾಗಿ ಜವಾಬ್ದಾರಿಯಿಂದ ಬದುಕುವುದೇ ಜೀವನ. ಕಷ್ಟದಲ್ಲಿದ್ದಾಗ ಸ್ನೇಹಿತರ ಮನಸ್ಥಿತಿ, ಹಾಗೆ ಬಡತನದಲ್ಲಿದ್ದಾಗ ಬಂಧುಗಳ ಒಂದು ಮನಸ್ಥಿತಿ ಹೊರಬೀಳುತ್ತದೆ. ಯಶಸ್ಸನ್ನು ನೋಡಿ ಗರ್ವಪಡಬೇಡ, ಏಕೆಂದರೆ ಅದು ಮೊದಲ ಹೆಜ್ಜೆ ಮಾತ್ರವೇ, ಗಮ್ಯ ಅಲ್ಲ. ನೀನು ಎಲ್ಲರನ್ನೂ ಸಂತೋಷಪಡಿಸುವುದು ಬಹಳ ಕಷ್ಟಕರ, ಆದರೆ ನೀನು ಎಲ್ಲರೊಂದಿಗೆ ಸಂತೋಷದಿಂದ ಇರುವುದು ಬಹಳ ಸುಲಭ. ನಿಮಗೆ ಸಾಧ್ಯವಾದಾಗ ಅಲ್ಲ, ಇತರರಿಗೆ ಅವಶ್ಯಕತೆ ಇದ್ದಾಗ ಮಾಡುವುದನ್ನು ಸಹಾಯ ಅಂತ ಕರೆಯೋದು. ಕತ್ತಿಯನ್ನು ಎಷ್ಟೇ ಪ್ರೇಮದಿಂದ ಹಿಡಿದುಕೊಂಡರೂ ಅದಕ್ಕೆ ರಕ್ತವನ್ನು ಚಿಮ್ಮಿಸುವುದು ಮಾತ್ರವೇ ಗೊತ್ತು. ಹಾಗೆ ಕೆಲವು ಬಾಂಧವ್ಯಗಳು ಕೂಡ ಅಷ್ಟೇ. ನೀವು ಅವರನ್ನು ಎಷ್ಟೇ ಪ್ರೀತಿಸಿದರೂ ಇತರರನ್ನು ನೋವುಪಡಿಸುವುದು ಮಾತ್ರವೇ ಅವರಿಗೆ ಗೊತ್ತು. ಧೈರ್ಯದಿಂದ ಇರಿ, ಶಾಂತಿಯಿಂದ ಇರಿ, ಸಮಾಧಾನದಿಂದ ಇರಿ. ಖಂಡಿತವಾಗಿಯೂ ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ಇವೆಲ್ಲವುಗಳಲ್ಲಿ ನಿಮಗಿಷ್ಟವಾದ ಸೂಕ್ತಿಯನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.